ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ, ಅದು ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಡ್ರಾಪ್ ಮಾಡ್ಬೇಕಾ? ಪರವಾಗಿಲ್ಲ, ರೆಸ್ಟ್ ತಗೋ. ಸುಸ್ತಾಗಿರ್ತೀಯ, ನಾನೇ ಹೋಗಿ ಬರ್ತೀನಿ. ಬೇಬಿ, ಇತ್ತೀಚೆಗೆ ನಿಮ್ಮ ತಾಯಿ ಮನೆಗೆ ತುಂಬಾ ಹೋಗಿ ಬಂದು ಮಾಡ್ತಿದ್ದೆ, ಏನು ವಿಷಯ? ಏನಿಲ್ಲ ಬೇಬಿ, ತುಂಬ ದಿನ ಆಯ್ತಲ್ಲ ಅಮ್ಮನ ನೋಡಿಲ್ಲ, ಮಾತಾಡ್ಸ್ಕೊಂಬರೋಣ ಅಂತ. ಬಾಯ್, ಟೇಕ್ ಕೇರ್, ಲವ್ ಯು. ಭೂದೇವಿ, ಕೀಟೋದ್ ಎಲ್ಲ ಹೋಗಿದೆ ಅಲ್ಲ, ಇದನ್ನ ಮಾಡ್ಕೊಂಬರ ಕೀಟೋದ್ ಬೇಕಾಗಿತ್ತ ನಿನಗೆ? ದಣ್ಯಾರ ಅವ್ ಪ್ರಿಂಟ್ ಹಾಕಕ ಇಷ್ಟೊತ್ತು ಮಾಡಿದ್ರಿ, ನಾರ್ ಏನ್ ಮಾಡ್ಲಿ? ಅವ್ವಾರು ಹೇಳ್ದಂಗ ಮುನಿಸ್ವಾಮಿ ಹೆಸರು ಕೆಳಗಡೆ ಹಾಕಿ ನಿಮ್ ಹೆಸರು ಮ್ಯಾಲ ಹಾಕ್ಸ್ಕೊಂಡ್ ಬಂದೇನ್ರಿ. ಒಂದ್ ಸರಿ ಪೂರ್ತಿ ಚೆಕ್ ಮಾಡಿಬಿಡ್ರಿ ದಣ್ಯಾರ, ತೋರಿ. ಅದ್ ಹಂಗೆ ಇದ್ದಿದ್ರೆ ಏನ್ಲ ಆಯ್ತಿತ್ತು ನಮ್ಮ ಅವಂಗೆ? ಅಲ್ಲಕಲ್ಲ, ನಾವು ಅವರು ಇವಾಗ ಬೀಗರ್ ಅಲ್ವೇ? ದಣ್ಯಾರ ಜನ ಸಂಪಾದನೆ ಮಾಡುವುದ್ರಾಗ ಮುನಿಸ್ವಾಮಿಕ್ಕಿಂತಾನು ನೀವು ಒಂದ್ ಕೈ ಮುಂದಿರಿ ಅಂತ ಹೇಳಿ ಅವ್ವಾರು ಹೇಳಿದ್ರಿ. ಗೌಡ್ರ ಹೆಸರು ಮೊದಲು ಹಾಕಿಸಿ ಮುನಿಸ್ವಾಮಿ ಹೆಸರು ಕೆಳಗಡೆ ಹಾಕ್ಸ್ಕೊಂಡ್ರೆ ಹಿಂಗಾಗಿ ಹೊಸ ಪ್ರಿಂಟ್ ಮಾಡಿಸ್ಕೊಂಡ್ ಬಂದೇನ್ ದಣ್ಯಾರ. ಹೋಗಲ್ಲ, ಅವ್ರ ಅವಧಿರ್ಗೆ ಅವ್ರವ್ರ ಮಕ್ಳ ಹೆಸರು ಮೇಲಿರ್ಬೇಕು ಅಂತ ಆಸೆ ಇರ್ತದೆ. ಹಂಗೆಯ ನಮ್ಮ ಅವಂಗು ನನ್ನ ಹೆಸರು ಮೇಲಿರ್ಲಿ ಅಂತ ಆಸೆ ಇದೆ. ಸಿದ್ದೇಗೌಡ, ತಕಲ್ಲ, ಇನ್ನ ತಕೊಂಡೋಗಿ ನಿಮ್ಮ ಮಾವನ್ ಕೊಟ್ಬಿಡ್ ಬಾ. ಅಪ್ಪಾಜಿ, ಇದ್ನ ಕೊಡಕ್ಕೂ ನಾನೇ ಹೋಗ್ಬೇಕೆ? ಬೇರೆ ಯಾರ ಕೈಲಿ ಯಾರೋ ಕೊಟ್ಟು ಕಳ್ಸಿನ್ ಬಿಡಿ. ನೀನೇನಾದ್ರು ಹಂಗ್ ಮಾಡ್ಗಿಟ್ಬಿಟ್ಯಾಕಲ್ಲ, ನೀನೇ ಹೋಗಿ ಖುದ್ದಾಗಿ ಮುನ್ಸ್ವಾಮಿ ಕೈಲಿ ಕೊಟ್ಬಿಟ್ಟು ಬರ್ಬೇಕು. ಇದ್ಯಾರಿಗೂ ಗೊತ್ತಾಗಂಗಿಲ್ಲ ಕಲ್ಲ. ಅಯ್ಯೋ, ಇವ್ರು ಬೇರೆ ಸಾಯಿಸ್ತವ್ರಲ್ಲ ನನ್ನ. ಏನ್ಲ ಯತ್ನೆ ಮಾಡ್ತಾ ಇದ್ಯಾ? ಪಾಪ ಅವರು ನಿನ್ನ ಮನೆಗೆ ಕರಿತಾನೆ ಅವ್ರೆ, ನಿನ್ ಮನೆಗೆ ಹೋಗ್ಲೇ ಇಲ್ಲ. ಹೋಗಿ ಪತ್ರಿಕೆ ಕೊಟ್ಬಿಟ್ ಬಾ. ಪತ್ರಿಕೆ ಕೊಟ್ಟಂಗೂ ಆಯ್ತದೆ, ನೀನ್ ಅವ್ರ ಮನೆಗೆ ಹೋದಂಗೂ ಆಯ್ತದೆ. ನಡ್ಲಾ? ಸರಿ. ಮುದೇವಿ, ನೀನೆಲ್ಲ ಮಕ್ಕ ನೋಡ್ತಾ ಇದ್ಯಾ? ಅತ್ತ ಗಾಡಿಯಾ? ಆಯ್ತ್ರಿ ದಣ್ಯಾರ. ತೆಗಿ ಹೇಳಿ. ಹಲೋ ಗೌಡ್ರೆ, ಹೇಳಿ. ಮೇಡಮ್ ಅವರೇ, ನಾವು ಯಾವಾಗ್ಲೂ ಸಿಕ್ತಿದ್ಮಲ್ಲ, ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬರ್ಬೇಕಾ? ಯಾಕೆ, ಏನಾದರೂ ಐಡಿಯಾ ಸಿಗ್ತಾ ನಿಮಗೆ? ಅದೆಲ್ಲ ಸಿಕ್ಕುವಾಗ ಸಿಗ್ತದೆ, ಬನ್ನಿ. ಮತ್ತೆ ಯಾಕೆ ಬರಬೇಕು? ಏನು ವಿಷಯ ಅಂತ ಹೇಳಿ. ಓ, ಈ ಹೆಣ್ಮಕ್ಳಿಗೆ ಎಲ್ಲ ಫೋನಲ್ಲೇ ಹೇಳ್ಬಿಡ್ಬೇಕು. ಮೇಡಮ್ ಅವರೇ, ನಿಮ್ಮ ಅಪ್ಪಾಜಿ ನಮ್ಮ ಮನೆಗೆ ಬಂದ್ಬಿಟ್ಟು ಈ ಪತ್ರಿಕೆ ಕೊಟ್ಬಿಟ್ಟು ಏನಾದ್ರು ತಿದ್ದೋಗಿದ್ರೆ ಹೇಳಿ ಅಂತ ಹೇಳೋಗಿದ್ರು. ಈಗ ನಮ್ಮ ಅಪ್ಪಾಜಿ ಹೋಗ್ಲಾ ಇದನ್ನ ನಿಮ್ಮ ಮಾವನ್ ಕೊಟ್ಟು ಬಂದ್ಬಿಟ್ಟು ಹೇಳವ್ರೆ. ಅದಕ್ಕೆ ನೀವು ಈಚೆಗೆ ಬಂದ್ರೆ ನಿಮ್ಗೆ ಕೊಟ್ಬಿಟ್ಟು ಹೋಯ್ತೀನಿ. ಓ ಹೌದಾ, ಸರಿ, ನಾನೇ ಬಂದೇ ಇರಿ. ಆಮೇಲೆ ನೀವು ನಮ್ಮ ಮನೆಗೆ ಬಂದರೆ ನಮ್ಮ ಅಪ್ಪ ಅಮ್ಮ ಅದು ಇದು ಮಾತಾಡಿ ಅಳಿ ಅಂತ ನನ್ನ ತಲೆ ತಿಂತಾರೆ. ನಾನೇ ಬರ್ತೀನಿ. ಅಯ್ಯೋ, ಸಿದ್ದೇಗೌಡ್ರಿಗೂ ಇವೆಲ್ಲ ಇಷ್ಟ ಆಗೋದಿಲ್ಲ ಕಣ. ಬನ್ನಿ ಮೇಡಮ್ ಅವರೇ, ಬಿರ್ನ ಬಂದ್ಬಿಡಿ. ಸರಿ, ಈಗಲೇ ಬಂದೆ. ನೋಡಿ, ಉತ್ಸವದಲ್ಲಿ ಏನು ಕೊರತೆ ಆಗ್ಬಾರ್ದು. ಇದು ಬಹಳ ವರ್ಷಗಳಾದ್ಮೇಲೆ ನಡೀತಾ ಇರೋ ಉತ್ಸವ. ಜೊತೆಗೆ ನಮ್ಮ ಮುನ್ಸ್ವಾಮಣ್ಣನ ಮರ್ಯಾದೆ ಪ್ರಶ್ನೆ ಎಲ್ಲ ಜೋರಾಗೆ ನಡಿಬೇಕು.
ಆಯ್ತು, ಏನಾರ ಇದ್ರೆ ಫೋನ್ ಮಾಡಿ. ಏನಮ್ಮ ಚೆಲ್ವಿ, ಚೆನ್ನಾಗಿದ್ಯಾ? ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದ್ಯಾ? ಅದ್ ಸರಿ, ಬೆಟ್ಟವೇ ಎಲ್ಲಿ ಕಾಣಿಸ್ತಾ ಇಲ್ಲ? ಅದು ಅವಂಗ್ ಸ್ವಲ್ಪ ಮೈಯಾಗ ಹುಷಾರಿರ್ಲಿಲ್ಲ, ಅದಕ್ಕೆ ಮನ್ಯಾಗ ಅವಳೆ. ಏನ್ ಕೊಡ್ಲಣ್ಣ? ಪೂಜೆ ಸಾಮಾನು ಕೊಡಮ್ಮ. ಹಾ, ಸರಿ. ಅಣ್ಣ ಏನೋ ಉತ್ಸವ ಅಂತ ಎಲ್ಲ ಮಾತಾಡ್ತಿದ್ರಿ, ಏನಣ್ಣ? ಓ ಅದಾ, ನಮ್ಮ ಮುನ್ಸಮ್ಮಣ್ಣ ಅವರಲ್ಲ, ಅವ್ರ ಬೀಗರು ಜವರೇಗೌಡ ಊರಲ್ಲಿ ಅವ್ರ ಮನೆ ದೇವ್ರ ಉತ್ಸವ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಯಾವ ಊರು? ಮರಳೂರಲ್ಲಿ ಕಣಮ್ಮ. ಅಣ್ಣ, ಉತ್ಸವ ಅಂತ ಎಲ್ಲ ಹೇಳ್ತಿದ್ರಿ, ಯಾವ್ದಾದ್ರು ಹೂವಿನ ಆಡ್ರಿದ್ರೆ ನಂಗೂ ಕೊಟ್ರೆ ಸ್ವಲ್ಪ ಸಹಾಯ ಆಯ್ತದೆ. ಕೊಡಿಸ್ಬೋದಿತ್ತು. ಇದು 2 ದೊಡ್ಡ ಮನೆಗಳ ಸಮಾರಂಭ, ಜೊತೆಗೆ ನಮ್ಮ ಮುನ್ಸಮ್ಮನವ್ರ ಬೀಗರು ಜವರೇಗೌಡರು ಮುಂದಾಳದಲ್ಲಿ ನಡೀತಾ ಇರ್ತಕ್ಕಂಥ ಉತ್ಸವ. ಅರೇಂಜ್ಮೆಂಟ್ ಎಲ್ಲ ಗ್ರ್ಯಾಂಡ್ ಆಗಿರ್ಬೇಕು. ಇದನ್ನೆಲ್ಲ ನಿನ್ ಕೈಲಿ ಮಾಡಕ್ಕಾಗುತ್ತೇನಮ್ಮ? ಅಯ್ಯೋ ಅಣ್ಣ, ನೀವ್ ಕೊಟ್ ನೋಡ್ರಿ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡ್ತೀನಿ ನಾನು. ನೀನು ಈ ತರ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಹೂ ಸಪ್ಲೈ ಮಾಡಿದ್ಯಾ? ಡೆಕೋರೇಷನ್ ಎಲ್ಲ ಮಾಡಿ ಅನುಭವ ಇದೆಯಾ? ಈ ತರ ಫಂಕ್ಷನ್ ಮಾಡಿಲ್ಲ, ಆದ್ರೆ ಅಣ್ಣ ದೊಡ್ಡ ದೊಡ್ಡ ಮದುವೆಗೆಲ್ಲ ನಾನೇ ಹೂ ಕೊಟ್ಟಿವ್ನಿ, ನಾನೇ ಹೋಗಿ ಅಲಂಕಾರ ಕೂಡ ಮಾಡ್ಕೊಟ್ಟಿವ್ನಿ. ನಾನು ಒಬ್ಳೆ ಅನ್ಕೋಬೇಡಿ, ನನ್ನ ಹತ್ರ ಈ ಕೆಲಸ ಮಾಡಕ್ಕೆ ಬಹಳ ಜನ ಹುಡುಗ್ರವ್ರೆ, ಅವ್ರನ್ನ ಕರ್ಕೊ ಬಂದು ಚೆನ್ನಾಗಿ ಅಲಂಕಾರ ಮಾಡ್ಕೊಡ್ತೀನಿ. ಸ್ವಲ್ಪ ಮನ್ಸ್ ಮಾಡಿ ಅಣ್ಣ, ನೀವು ಮನ್ಸ್ ಮಾಡಿ ಈ ಆರ್ಡ್ರು ನಂಗೆ ಕೊಟ್ರೆ ನಮ್ಮ ಅವ್ವನ ಕಣ್ಣಿನ ಆಪರೇಷನ್ಗೆ ಸ್ವಲ್ಪ ಸಹಾಯ ಆಯ್ತದೆ. ಅವಳು ನೋಡ್ಕೊಳಕ್ಕೆ ಬೇರೆ ಯಾರು ಇಲ್ಲ, ಒಬ್ಳೆ ಇರೋದು. ನಾನೇನು ನಿರ್ಧಾರ ತಗೊಳಕ್ಕಾಗಲ್ಲ. ಒಂದ್ಸಲ ನಮ್ಮ ಮುನ್ಸಮ್ಮನ ಕೇಳಿ ನೋಡ್ಬಿಡ್ತೀನಿ. ಕೆಲವಮ್ಮ, ನಮ್ಮ ಅಣ್ಣನ ಹತ್ರ ಮಾತಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅದೆಲ್ಲ ಇರ್ಲಿ ನೋಡಮ್ಮ, ನಾನು ಮೊದ್ಲೇ ಹೇಳ್ತಿದ್ದೀನಿ, ಇದು ದೊಡ್ಡವ್ರ ಮನೆ ಫಂಕ್ಷನ್, ಏನು ಹೆಚ್ಚು ಕಡಿಮೆ ಆಗ್ಬಾರ್ದು. ಬೇಕಾದ್ರೆ ದುಡ್ಡು ಜಾಸ್ತಿ ತಗೋ, ಆದ್ರೆ ಕೆಲಸ ಚೆನ್ನಾಗಿರ್ಬೇಕು. ಹೊರಗಿನ ಊರಿನ ಡೆಕೋರೇಷನ್ ಎಲ್ಲ ನಾನು ನೋಡ್ಕೋತೀನಿ. ನೀನು ದೇವಸ್ಥಾನ ಡೆಕೋರೇಷನ್ಗೆ, ದೇವ್ರ ಡೆಕೋರೇಷನ್ಗೆ ಮತ್ತೆ ಪೂಜೆಗೆ ಹೂ ಕೊಡು, ಅಷ್ಟು ಸಾಕು. ಆಯ್ತಣ್ಣ, ಸರಿ ಅಣ್ಣ. ಬನ್ನಿ. ನೋಡಮ್ಮ, ಇದು ಅಡ್ವಾನ್ಸು. ಕೆಲಸ ಮುಗಿದ್ಮೇಲೆ ಇನ್ ಮಿಕ್ಕೆಲ್ಲ ಹಣ ಕೊಡ್ತೀನಿ. ಹೂವೆಲ್ಲ ಚೆನ್ನಾಗಿರ್ಬೇಕು. ಅಣ್ಣ, ನಾನ್ ಮಾಡೋ ಅಲಂಕಾರ ನೋಡಿ ನೀವ್ ಮುಂದೆ ಬರೋ ಫಂಕ್ಷನ್ಗೂ ನನ್ಗೆ ಆರ್ಡರ್ ಕೊಡ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ. ಸರಿ ಅಮ್ಮ, ನಾನು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.